ಹಾ ಕಾಚಾ 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 ಓಕೆ ಓಕೆ. ಚಂದ್ರು ಟೀ ತಗೊಳ್ಳೋ. ಏಲಕ್ಕಿ ಹಾಕಿದ್ರಾ? ಕೊಡ 10 ರೂಪಾಯಿಗೆ ಏಲಕ್ಕಿ ಬರೀ ಹಾಕ್ತೀನಿ. ಲೇ ಬೋಳಿ ಮಗನೇ, ನೀನ್ ನನ್ನ ಜೊತೆ ಬಿಸ್ನೆಸ್ಗೆ ಬರ್ತೀಯ? ಅಲ್ಲಿ ನಾನೊಬ್ನೇ ದುಡ್ಡು ಮಾಡ್ಲಾ? ಬೇಡ 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 ನಾನು ನಿನ್ನ ಹೇಳಿದ್ದಂಗೆ. ನೀನ್ ಎಲ್ಲಿಗೆ ಹೋಗ್ತಿ ಅಲ್ಲಿ ಬರ್ತೀನಿ. ನೀ ನಮ್ ಗುರು, ನೀ ನಮ್ ಬಾಸು. ಬಿಡಲ್ಲ ಅಂದ್ರೆ ಬಿಡಲ್ಲ. 2 ವರ್ಷದಿಂದ ಆ ಹಳೆ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ಕೊಂಡು ದುಡ್ಡಿಲ್ದೆ ಎಣ್ಣೆಗೆ ಸಿಗರೇಟ್ಗೆ ಅಂತ ದುಡ್ಡು ಇಸ್ಕೊಂಡಿದ್ದಾನೆ. ಈಗ ಈ ಬಿಸ್ನೆಸ್ಗೆ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಣ. ಇನ್ವೆಸ್ಟ್ಮೆಂಟಾ? ಯಾಕೆ? ಲೇ ನಾನು ಬಿಸ್ನೆಸ್ಗೆ ದುಡ್ಡು ಹಾಕಿದ್ದೀನಿ, ನಾನು ಬಿಸ್ನೆಸ್ ಅಲ್ಲಿ ಸೀರಿಯಸ್ ಆಗಿದ್ದೀನಿ, ನನಗೆ ಗೊತ್ತಾಗ್ಬೇಕಲ್ವೇನೋ. ನನಗೇನೋ ಡೌಟು. ಯಾಕೆ? ಟೀ ಕಾಸು ಕೊಡಕ್ಕಾಗಲ್ಲ, ದುಬೈ ಲಂಡನ್ ಬೇಗ ಮಾತಾಡ್ತಾವನೆ. ಆಗಳ ಶೋಕಿ ಅಂತೆ ಇದೆಲ್ಲ ಮಾಡ್ತಿರೋದು ಏನಕ್ಕೆ? ಬ್ಯಾಂಕಲ್ಲಿ ಇಡೋದಿಕ್ಕಾ? ಇವಾಗ ಬಂದು ಸಾರಿ ಬೇಬಿ ಅಮ್ಮ ಫೋನ್ ಮಾಡಿದ್ರು ಅಂತ ಡೌ ಬೇರೆ ಮಾಡ್ತಾಳೆ. ನೀನೇನ್ ನಂಗೆ ಕೊಡ್ಸಿದ್ಯಾ? 2 ವರ್ಷ ಆಯ್ತು. ನಾನ್ ಕೇಳಿದ್ ನೀನ್ ಕೊಟ್ಟಿದ್ಯಾ? ಏನ್ ಕೊಟ್ಟಿಲ್ಲ, ಎಣ್ಣೆಗೆ ಸಿಗರೇಟ್ಗೆ ಅಂತ. ಅದಲ್ಲ, ಅದನ್ನ ಕೇಳಿದ್ರು. ಇದು ಸ್ಕ್ಯಾಮ್ ಅನ್ನು. ಲೌಡ್ ಸ್ಪೀಕರ್ ಕೊಡ್ತೀನಿ, ನೀನೇ ಸ್ವಲ್ಪ ಹೇಳ್ಬಿಡು. ತೊಳ್ದಿಡಿ, ನಾನ್ ರೆಡಿ ಆದ್ಮೇಲೆ ಮುಟ್ಟಲ್ಲ. ಬರೋದು ಸಂಜೆ ಆಗತ್ತೆ, ಹೇಳಿಲ್ವಾ ನಿಮ್ಗೆ? ರೆಡಿ ಆಗೋದಕ್ಕೆ ನಾನೆಷ್ಟು ಟೈಮ್ ತಗೊಳ್ತೀನಿ? ಬನ್ನಿ ಹೋಗೋಣ. हाँ बोलो बोलो. हाँ अच्छा अच्छा है, अच्छा अच्छा है. हाँ बिजनेस बहुत अच्छे है, तू टेंशन मत करो, मैं हूँ ना. ओके 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 ओके. हाँ काचा 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 ओके ओके. ಚಂದ್ರು ಟೀ ತಗೊಳ್ಳೋ. ಬಂದೆ. तू टेंशन मत करो भैया, मैं हूँ ना, मैं हूँ ना, तू टेंशन मत करो. 5 मिनट्स में आ जाओ. अच्छा 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 अच्छा. ಏನೋ ಮಗ? ಮಗ ಒಂದೊಳ್ಳೆ ಬಿಸ್ನೆಸ್ ಇದೆ ಕಣ. ಈ ಬಿಸ್ನೆಸ್ ಮಾಡಿದ್ವಿ ಅನ್ಕೋ, ನಾವು ಕೋಟ್ಯಾಧಿಪತಿಗಳು. ಅಣ್ಣ ಟೀ ಸೂಪರ್. ಏಲಕ್ಕಿ ಹಾಕಿದ್ರಾ? ಕೊಡ 10 ರೂಪಾಯಿಗೆ ಏಲಕ್ಕಿ ಬರೀ ಹಾಕ್ತೀನಿ. ಲೇ ಬೋಳಿ ಮಗನೇ, ಕರಿತವ್ರು ನೋಡು. ಲೇ ನಿನ್ನ ಕಣ. ಅವ್ರು ಏಲಕ್ಕಿ ಆದ್ರೂ ಹಾಕ್ಲಿ, ಅವಲಕ್ಕಿ ಆದ್ರೂ ಹಾಕ್ಲಿ, ನನ್ನ ಮಾತು ಕೇಳು. ಗುಜರಾತಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ದೊಡ್ಡ ಡೈಮಂಡ್ ಮರ್ಚೆಂಟು. ನೀನು ಲಂಡನ್ ಗೊತ್ತಾ? ಗೊತ್ತು. ಲಂಡನ್? ಅದಲ್ಲ, ಲಂಡನ್ ಲಂಡನ್ ಲಂಡನ್. ಹಾ, ಲಂಡನ್ ರಾಣಿಗೆ ಕಿರೀಟ ಸಪ್ಲೈ ಮಾಡೋದು ಅವನೇ. ಲಂಡನ್ ನಲ್ಲಿ ಕಿರೀಟ ಹಾಕ್ತಾರ? ಕಿರೀಟನ್ ಹಾಕ್ತಾರೆ, ಪೊರಟನ್ ಹಾಕ್ತಾರೆ. ಮುಚ್ಕೊಂಡು ಇಲ್ಲಿ ಕೇಳು. ಸರಿ ಹೇಳು. ಲಂಡನ್ಗೆ ಡೈಮಂಡ್ ಎಕ್ಸ್ಪೋರ್ಟ್ ಮಾಡ್ತಿರೋದು ಇವನೇ. ದುಬೈ ಶೇಖು ಪ್ರತಿ ಶುಕ್ರವಾರ ಕೊಡ್ತಾರೆ. ಇದಕ್ಕಲ್ಲ ಬಿಸ್ನೆಸ್ ಮೀಟಿಂಗ್ ಕಣೋ. ಅದಕ್ಕ ದುಬೈ ಶೇಖು ಈಗ ಜಸ್ಟ್ ಫೋನಲ್ಲಿ ಮಾತಾಡ್ತಾ ಅಲ್ವಾ, ಅವನ ಜೊತೆನೆ. ದುಬೈ ಶೇಖು ನನ್ನ ಫ್ರೆಂಡು. ಅಷ್ಟು ಶ್ರೀಮಂತ ನಿನ್ ಫ್ರೆಂಡಾ? ಯಾಕೆ ನನಗೆ ಫ್ರೆಂಡ್ ಆಗ್ಬಾರ್ದ? ಅಲ್ಲ, ಬೇರೆ ಯಾರೋ ಫ್ರೆಂಡ್ಸ್ ಇರಲ್ವಾ ಅಂತ ಅವನಿಗೆ? ಇದ್ದಾರೆ, ಎಲ್ಲ ದೊಡ್ಡ ಶ್ರೀಮಂತರು ಕಣೋ. ಮತ್ತೆ ಎಲ್ಲರನ್ನ ಬಿಟ್ಬಿಟ್ಟು ನಿನ್ನೆ ಯಾಕೆ ಪಾರ್ಟ್ನರ್ ತಗೊಂಡ? ಕ್ಲಾಸ್ಮೇಟ್ ಕಣೋ. ನೀನ್ ಮಧ್ಯ ಮಾತಾಡಿದ್ರೆ ಎತ್ಕೊಂಡು ಹೋಗ್ತಿರ್ತೀನಿ. ನೀನ್ ನನ್ನ ಜೊತೆ ಬಿಸ್ನೆಸ್ಗೆ ಬರ್ತೀಯ? ಅಲ್ಲಿ ನಾನೊಬ್ನೇ ದುಡ್ಡು ಮಾಡ್ಲಾ? ಬೇಡ ಬೇಡ ಬೇಡ. ನಾನು ನಿನ್ನ ಹೇಳಿದ್ದಂಗೆ. ನೀನ್ ಎಲ್ಲಿಗೆ ಹೋಗ್ತಿ ಅಲ್ಲಿ ಬರ್ತೀನಿ. ನೀ ನಮ್ ಗುರು, ನೀ ನಮ್ ಬಾಸು. ಹುಡುಗ ನಿನ್ಗೆ ಯಾರೋ ಕಳ್ಸಿದ್ದು? ನನ್ನ ಫ್ರೆಂಡ್ ಕಳಿಸ್ದ ಕಣ, NRI ಅಂತೆ. ದುಬೈ ದುಡ್ಡಿದೆ, ನೋಡೋಕ್ಕೂ ಸುಮಾರಾಗಿದ್ದಾನೆ. ಇವನ್ಗಿಂತ ನಾನೇ ಚೆನ್ನಾಗಿದ್ದೀನಿ. ಎಕ್ಸನ್ಗೆ ಬದಲಾ? ಇಲ್ಲ ಮಗ, ಬರ್ತಿದ್ದಾಳಂತೆ. 2 ವರ್ಷದಿಂದ ನನ್ನ ಜೊತೆ ತಿರುಗಿ ಇವಾಗ ಯಾರೋ NRIನ ಮದುವೆ ಆಗ್ತಿದ್ದಾಳೆ. ಅದು ನಂಗೆ ವಿಷಯನೇ ತಿಳಿಸ್ದೆ. ನೀ 2 ವರ್ಷ ನೀನೇನು ಅವಳ ಸುಮ್ಮನೆ ಬಿಟ್ಟಿದ್ಯಾ? ಇಲ್ಲ ಮಗ, ಸುಮ್ಮನೆ ಹೇಳಿದ್ದು. ಮುಟ್ಟೋದಿಕ್ಕೆ ಅಂತ ಅವಳ ಹತ್ರ ಹೋದಾಗೆಲ್ಲ ಇದೆಲ್ಲ ಮದುವೆ ಆದ್ಮೇಲೆ ಇಟ್ಕೊಳ್ಳೋಣ, ಆಮೇಲೆ ನಾನು ಯಾವತ್ತಿದ್ರು ನಿನ್ನವಳೆ ಅಂತೆಲ್ಲ ಡೌ ಮಾಡ್ತಿದ್ಲು. ಯಾರು ಮದುವೆ ಆದ್ಮೇಲೆ ಅಂತ ಹೇಳಿರ್ಲಿಲ್ಲ. ನಾನು ಅದನ್ನೆಲ್ಲ ನಂಬಿ ಬರ್ಲಿ ಅವಳು ಇವತ್ತು ಹೇಗಾದ್ರೂ ಪುಸ್ಲಾಯಿಸಿ ಕರ್ಕೊಂಡೋಗಿ ಎಲ್ಲನೂ ವಿಡಿಯೋ ಮಾಡ್ಬಿಡ್ತೀನಿ. ಹೇಗೆ ಬೇರೆ ಮದುವೆ ಆಗ್ತಾಳೆ ನಾನು ನೋಡ್ತೀನಿ. ಆ ವಿಡಿಯೋ ನನಗೆ ಮೊದಲು ತೋರ್ಸಾಯ್ತಾ? ಲೈ ಡಬ್ಬ ನನ್ನ ಮಗನೇ, ನಿನ್ ಫ್ರೆಂಡ್ ಹುಡುಗಿ ಕಣ ಅವಳು. ಮಗ ಅದು ಭೂತ ಕಾಲ ಕಣ. ಈಗ ಅವಳು NRI ಪಾಲು. ಅದಾಗಕ್ ನಾನ್ ಬಿಡೋದಿಲ್ಲ. ಬಿಡಲ್ಲ ಅಂದ್ರೆ ಬಿಡಲ್ಲ. 2 ವರ್ಷದಿಂದ ಆ ಹಳೆ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ಕೊಂಡು ದುಡ್ಡಿಲ್ದೆ ಎಣ್ಣೆಗೆ ಸಿಗರೇಟ್ಗೆ ಅಂತ ದುಡ್ಡು ಇಸ್ಕೊಂಡಿದ್ದಾನೆ. ಕಡಿಮೆ ಅಂದ್ರೂ 1.25 ಲಕ್ಷ ವಸೂಲಿ ಮಾಡದೆ ಬಿಡಲ್ಲ. ಇರ್ಲಿ ಬಿಡೆ, ಆಗಿದಾಗೋಯ್ತು. ನೀನ್ ಬೇರೆ ನಿನ್ ಮದ್ವೆ ವಿಷಯ ಅವನಿಗೆ ಹೇಳಿಲ್ಲ. ಏನಾದ್ರೂ ಮಿಸ್ ಆಗಿ ನಿನ್ ಮದ್ವೆ ವಿಷಯ ಅವನಿಗೆ ಗೊತ್ತಾದ್ರೆ ನಿನ್ಗೆ ತಾನೇ ತೊಂದ್ರೆ. ಅದನ್ನ ಇವಾಗ ಹೇಳಲ್ಲ, ಹೇಗೋ ಮದ್ವೆಗಿನ್ನ 1 ತಿಂಗಳಿದೆ. ಅಷ್ಟರೊಳಗೆ ನಾನು ಮಾಡಿರೋ ಖರ್ಚು ದುಡ್ಡೆಲ್ಲ ಇಸ್ಕೊಬಿಟ್ಟು ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ. 2 ವರ್ಷದಿಂದಾನೇ ಅವನೇನು ನಿನಗೆ ಕೊಟ್ಟಿಲ್ಲ. ಇನ್ನೊಂದು ತಿಂಗಳಲ್ಲಿ ನೀನ್ ದುಡ್ಡು ವಾಪಸ್ ಕೊಡ್ತಾನ? ಕೊಡದೆ ಎಲ್ಲ ಹೋಗ್ತಾನೆ. ಅದಕ್ಕೊಂದು ಒಳ್ಳೆ ಐಡಿಯಾ ಇದೆ. ಒಳ್ಳೆ ಐಡಿಯಾ ಮಗ, ಸೂಪರ್. ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಲವ್ ಏನು ಪ್ರಾಬ್ಲಮ್ ಆಗಲ್ಲ ತಾನೇ? ಏಯ್, ಏನು ಪ್ರಾಬ್ಲಮ್ ಇಲ್ಲ ಕಣ. ನೀನು ಆರಾಮಾಗಿ ಹೋಗಿ ಎಲ್ಲ ಕೆಲಸ ಮುಗಿಸ್ಕೋಬಾ. ನಾ ಎಲ್ಲ ಮಾತಾಡಿ ಸೆಟ್ ಮಾಡಿದ್ದೀನಿ. ನಾನು ಅಲ್ಲಿದ್ದು ರೆಗ್ಯುಲರ್ ಕಸ್ಟಮರು. ಮಚ್ಚ, ನನಗೆ ಆ ವಿಡಿಯೋ ಕಳಿಸೋದು ಮರಿಬೇಡ ಆಯ್ತಾ? ಈಗ ವಿಷಯ ಏನಂದ್ರೆ,
ಈಗ ಈ ಬಿಸ್ನೆಸ್ಗೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಣ. ಇನ್ವೆಸ್ಟ್ಮೆಂಟಾ? ಯಾಕೆ? ಲೇ, ನಾನು ಬಿಸ್ನೆಸ್ಗೆ ದುಡ್ಡು ಹಾಕಿದ್ದೀನಿ, ನಾನು ಬಿಸ್ನೆಸ್ ಅಲ್ಲಿ ಸೀರಿಯಸ್ ಆಗಿದ್ದೀನಿ, ನನಗೆ ಗೊತ್ತಾಗ್ಬೇಕಲ್ವೇನೋ. ನನಗೇನೋ ಡೌಟು. ಯಾಕೆ? ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ರೆ ಅವನು. ಲೋ, ಅವ್ನು ನಮ್ಮ ತರ ಕಳ್ಳನ ಮಗ ಅಲ್ಲ ಕಣೋ, ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ, ನಮ್ ಜೊತೆ ಇರ್ತಾನೆ ಫ್ರೆಂಡ್ಶಿಪ್ ಅಲ್ಲಿ. ಹೌದು. ಇನ್ವೆಸ್ಟ್ಮೆಂಟ್ ಎಷ್ಟು? ಸಿಂಪಲ್, ಇಷ್ಟೇ. ನಾನೆಲ್ಲ 5 ಲಕ್ಷ ಅನ್ಕೊಂಡೆ. 5 ಲಕ್ಷನೇ ಕಣೋ. 5 ಲಕ್ಷ? ಟೀ ಕುಡಿಯಕ್ಕೆ ದುಡ್ಡಿಲ್ಲ ಅಲ್ಲಿ. ಲೇ, ಚೂರು ಮೆತ್ತಗೆ ಮಾತಾಡು. ಆವಾಗಲೇ ಜೋರಾಗಿ ಮಾತಾಡೋ ಅಂದೆ. ಜೋರಾಗಿ ಮಾತಾಡೋದು ಬೇರೆ, ಇದನ್ನ ಮೆತ್ತಗೆ ಮಾತಾಡು. ಅದು ಬೇರೆ, ಇದು ಬೇರೆ. ಇದು ಬೇರೆ, ಇದು ಬೇರೆ. ಈಗ ವಿಷಯ ಏನಂದ್ರೆ, ಇದಕ್ಕೆ ಯಾರಾದ್ರೂ ಬಡ್ಡಿಗೆ ದುಡ್ಡು ಕೊಡೋರು ಇದ್ದಾರೇನೋ? ಇದಾರೆ. ಎಷ್ಟು ಪರ್ಸೆಂಟ್? 10% ಅಂದ್ರೆ 25 ತಿಂಗಳಿಗೆ 1.5 ಎಷ್ಟಾದ್ರೂ ಪರವಾಗಿಲ್ಲ. ಕೋಟಿ ಬಂದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ಬೋದು. ಎಲ್ಲಿದ್ದಾರೆ? ಅಲ್ಲಿ ಇವರು ಈ ಬಡ್ಡಿ ಮಗನಿಗೆ ಚಡ್ಡಿ ಹಾಕಕ್ಕೇನೆ ದುಡ್ಡಿಲ್ಲ, ನಮಗೆ ಎಲ್ಲಿಂದಪ್ಪ ಬಡ್ಡಿ ಕೊಡ್ತಾನೆ? ಮೊನ್ನೆ ನನ್ನ ಚಪ್ಪಲಿ ಕಿತ್ತೋಗಿತ್ತು, ಚಪ್ಪಲಿ ಹೊಲ್ಸ್ಕೊಳಕ್ ದುಡ್ಡು ಇದ್ದಿಲ್ಲ ನನ್ನ ಹತ್ರ. 20 ರೂಪಾಯಿ ಕೊಟ್ಟ, 2 ರೂಪಾಯಿ ಬಡ್ಡಿ, ಅದ್ರ 10%. ಬೆಳಿಗ್ಗೆ ಹೋಗಿ ನಿನ್ ಜೊತೆ ಮಾತಾಡ್ತೀನಲ್ವಾ, ನನ್ನ ಮೇಲೆ ತಗೊಂಡು ನಾನು ನೋಡ್ಕೋಬೇಕು. ಮುಚ್ಕೊಂಡು ನಡಿ ಮಗನೇ. ಅಪ್ಪಾಜಿ ಟೀ ಕಾಸಲ್ಲಿ ಎಷ್ಟು ಬಜೆ? 30 ರೂಪಾಯಿ. 30 ರೂಪಾಯಿ ಬರ್ದಿರಿ, ನಾಳೆ ಬರ್ತೀನಿ. ಟೀ ಕಾಸು ಕೊಡಕ್ಕಾಗಲ್ಲ, ದುಬೈ ಲಂಡನ್ ಬಗ್ಗೆ ಮಾತಾಡ್ತಾವನೆ. ಬಾ ರಾಜ. ರೀ ಎಲ್ಲಿದ್ದೀರಾ? ಇನ್ನ ಎದ್ದಿಲ್ವಾ? ನಾನ್ ಮಕ್ಳನ್ನ ಸ್ಕೂಲ್ ಬಸ್ಸಿಗೆ ಬಿಟ್ಟು ಟೈಲರ್ ಪದ್ಮಣ್ಣನ ಅಂಗಡಿಗೆ ಹೋಗಿ ರವಕೆ ಸ್ಟಿಚಿಂಗ್ ಮಾಡಿಸ್ಕೊಂಡು ಬಂದಾಯ್ತು. ರೀ ಲೇಟ್ ಆಯ್ತು, ಮುಹೂರ್ತ ಮೀರ್ ಹೋಗತ್ತೆ. ಶಂಕರಣ್ಣನ ಮಗಳು ಮದ್ವೆಗೆ ಹೋಗಲ್ವಾ? ರೀ ಎದ್ದೇಳಿ ಬೇಗ. ರೀ ಎದ್ದೇಳ್ರಿ. ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಅಂತ ಜಾಸ್ತಿ ಕುಡಿದ್ರೆ ಹಿಂಗೆ ಆಗೋದು. ಎದ್ದೇಳಿ, ಗಂಟೆ 10 ಆಯ್ತು. 5 ನಿಮಿಷ ರೆಡಿ ಆಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಎದ್ದೇಳಿ. 10 ಗಂಟೆನೇನೆ? 9:10 ಆಯ್ತು. ಎದ್ದೇಳಿ ಬೇಗ, ರೆಡಿ ಆಗಿ. 5 ನಿಮಿಷದಲ್ಲಿ ನೀನ್ ಫಸ್ಟ್ ರೆಡಿ ಹಾಕು, ನಾನು ಆಮೇಲೆ ರೆಡಿ ಆಗ್ತೀನಿ. ಏನ್ ಕಿಂಡಲ್ಲ? ಬಿಸಿನೀರ್ ಕಾಯಿಸಿದ್ನಿ, ಎದ್ ರೆಡಿ ಆಗಿ. ಅಲ್ವೇ, ಆ ಟೈಲರ್ ಅಂಗಡಿಗೆ ಹಿಂಗೆ ಹೋಗಿದ್ದ? ಯಾಕೆ ಹಿಂಗೆಲ್ಲ ಶೋಕಿ ಮಾಡ್ತೀಯ? ಆಗಳ ಶೋಕಿ ಅಂತೆ. ಇದೆಲ್ಲ ಮಾಡ್ಸಿರೋದು ಏನಕ್ಕೆ? ಬ್ಯಾಂಕಲ್ಲಿ ಇಡೋದಿಕ್ಕ? ಹಂಗಂತ ಅಂದ್ಬಿಟ್ಟು ಮೈನ್ ತೆಗೆಯೋದೇ ಇಲ್ವಾ? ಹೆಣ್ಮಕ್ಳು ವಿಷಯ ನಿಮ್ಗೆ ಯಾಕೆ? ಎದ್ ರೆಡಿ ಆಗಿ. ಮುಖ ಏನ್ ನೋಡೋದು, ಹೋಗಿ ಬೇಗ. 5 ನಿಮಿಷದಲ್ಲಿ ಬರ್ಬೇಕು. ಬರ್ತಾ ಇದ್ದಾಳೆ. ಕೂತಿದ್ದಾನೆ, ಮಾಡಕ್ಕೇನು ಕೆಲಸ ಇಲ್ಲ. ಯಾರ ಜೊತೆ ಮಾತಾಡ್ತಿದ್ದಾಳೋ ಏನೋ. ಇವಾಗ ಬಂದು ಸಾರಿ ಬೇಬಿ, ಅಮ್ಮ ಫೋನ್ ಮಾಡಿದ್ರು ಅಂತ ಡೌ ಬೇರೆ ಮಾಡ್ತಾಳೆ. ಸರಿ ಕಣ, ನಾನು ಆಮೇಲೆ ಮಾಡ್ತೀನಿ. ಆಯ್ತು ಕಣ, ಬಾಯ್. ನಾನೇನಾದರೂ ಮತ್ತೆ ಫೋನ್ ಮಾಡಿ ಕತೆ ಹೇಳಿದ್ರೆ ನೀನು ಹಂಗೆ ಮೇಂಟೈನ್ ಮಾಡ್ಬಿಡು, ಆಯ್ತಾ? ಸರಿ, ಬಾಯ್. ಸರಿನಪ್ಪ, ಆಯ್ತು. ಆಯ್ತಮ್ಮ, ಬೇಗ ಬರ್ತೀನಿ. ಸಾರಿ ಬೇಬಿ, ಅಮ್ಮ ಫೋನ್ ಮಾಡಿದ್ರು. ತುಂಬಾ ಹೊತ್ತು ವೇಟ್ ಮಾಡಿದ್ರಾ? ಪರವಾಗಿಲ್ಲ. ಅಮ್ಮ ಬೇಗ ಬರಕ್ ಹೇಳಿದ್ದಾರೆ. ಏನ್ ವಿಷಯ? ಅರ್ಜೆಂಟಾಗಿ ಬರಕ್ ಹೇಳ್ದೆ? ಏನೂ ಇಲ್ಲ, ಸುಮ್ಮನೆ ನಿನ್ನ ನೋಡೋಣ ಅಂತ. ಓ ಬೇಬಿ, ಮಿಸ್ ಮಾಡ್ಕೊಂಡ್ಯಾ? ಅದೆಲ್ಲ ಮದ್ವೆ ಆದ್ಮೇಲೆ. ಏನ್ ಗೊತ್ತಾ, ನನ್ನ ಫ್ರೆಂಡ್ ರೂಪಾ ಇದ್ದಾಳಲ್ಲ, ಅವಳ ಬಾಯ್ ಫ್ರೆಂಡು ಅವಳ ಬರ್ತ್ಡೇಗೆ iPhone 14 ಕೊಡ್ಸಿದ್ದಾರೆ, ಗೊತ್ತಾ? ಹೌದಾ? 2 ವರ್ಷ ಆಯ್ತು. ನೀನೇನ್ ನಂಗೆ ಕೊಡ್ಸಿದ್ಯಾ? 2 ವರ್ಷ ಆಯ್ತು. ನಾನ್ ಕೇಳಿದ್ ನೀನ್ ಕೊಟ್ಟಿದ್ಯಾ? ಏನ್ ಕೊಟ್ಟಿಲ್ಲ, ಎಣ್ಣೆಗೆ ಸಿಗರೇಟ್ಗೆ ಅಂತ. ಅದಲ್ಲ, ಅದನ್ನ ಕೇಳಿದ್ದು. ಅದೆಲ್ಲ ಮದ್ವೆ ಆದ್ಮೇಲೆ ಅಂತ ಹೇಳಿದ್ದೀನಲ್ಲ ದಿಲೀಪ್. ಆಮೇಲೆ ನಾನು ಯಾವತ್ತಿದ್ರು ನಿನ್ನವಳೆ ಅಲ್ವಾ? ನನ್ಗೋಸ್ಕರ ಅಂತ ಯಾವತ್ತಾದ್ರೂ ಗಿಫ್ಟ್ ಕೊಟ್ಟಿದ್ಯಾ? ಸರಿ, ನನ್ಗೇನ್ ಬೇಕು ಅದು ನೀನ್ ಕೊಟ್ರೆ, ನಿನ್ಗೇನ್ ಬೇಕು ಅದು ನಾನ್ ಕೊಡ್ತೀನಿ. ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ನಿಜ? ಸ್ವೇರ ನೀವು ಬೇಬಿ. ಹಾಗಿದ್ರೆ ನಂಗೆ iPhone 14 Pro ಬೇಕು, ಕೊಡಿಸ್ತೀಯಾ? 14 ಏನಕ್ಕೆ? 16 Pro Maxೇ ಕೊಡಿಸ್ತೀನಿ. ಸುಮ್ಮನೆ ಡವ್ ಮಾಡ್ಬೇಡ, ಅದಿನ್ನ ಬಂದಿಲ್ಲ. ಇಲ್ಲ ತನು, ಇಂಡಿಯಾದಲ್ಲಿ ಬಂದಿಲ್ಲ, ದುಬೈಲ್ ಬಂದಿದೆ. ಸುಳ್ಳು ಹೇಳ್ಬೇಡ. ಇಲ್ಲ ಬೇಬಿ, ನಿನ್ನೇಲಣ ನಿಜ.
ನಮ್ಮ ಮೊಬೈಲ್ ಶಾಪಲ್ಲಿ ಹೀಗೇನೆ ಇಂಡಿಯಾದಲ್ಲಿ ಲಾಂಚ್ ಆಗೋಕ್ಕಿಂತ ಮುಂಚೆ ದುಬೈ ಲಾಂಚ್ ಆಗಿರುತ್ತೆ. ಅದನ್ನ ನಾವು ಬ್ಲ್ಯಾಕ್ ಅಲ್ಲಿ ತರಿಸಿ ಇಲ್ಲಿ ಮಾರ್ತೀವಿ. ನಿನ್ನೆ ಅಷ್ಟು 2 ಬಂದಿದೆ. ಇರು ಕಾಲ್ ಮಾಡ್ತೀನಿ. ಹಲೋ ಹಲೋ ಮಗ, ಹೇಳೋ. ಅದೇ ದುಬೈಯಿಂದ 2 ಫೋನ್ ಬಂತಲ್ಲ. ದುಬೈಯಿಂದನಾ? 2 ಫೋನಾ? ಅದೇ ನೆನ್ನೆ ತಾನೇ ಬ್ಲ್ಯಾಕ್ ಅಲ್ಲಿ ಬಂತಲ್ಲ ಮಗ, 2 ಸೇಲ್ ಆಯ್ತಾ? ಯಾಕಲ್ಲ? ಏನ್ ಮಾತಾಡ್ತಾ ಇದ್ಯೋ? ಅದೇ ನಮ್ಮ ಹುಡುಗಿಗೂ ಬೇಕಂತೆ iPhone 16 Pro Max ಬಂದಿದೆ ಅಂದ್ರೆ ನಂಬ್ತಾನೆ ಇಲ್ಲ. ಓ ಅದಾ, ಸರಿ ಇದು ಸ್ಕ್ಯಾಮ್ ಅನ್ನು. ಲೌಡ್ ಸ್ಪೀಕರ್ ಕೊಡ್ತೀನಿ, ನೀನೇ ಸ್ವಲ್ಪ ಹೇಳ್ಬಿಡು. ಹೇಳ. ಹೌದು ಬಾಬಿ, ನೆನ್ನೆ ಅಷ್ಟೇ 2 ಬಂತು. ಸೂಪರ್ ಆಗಿದೆ ಮಗ. ಅವ್ಳು ನಂಬ್ತಿಲ್ಲ ಕಣ, ನೀನ್ ಅದನ್ನ ತಗೊಂಡ್ ಬಾರ ಇಲ್ಲಿ. ಮಗ, ಹಾಗೆಲ್ಲ ತರಕ್ಕಾಗಲ್ಲ ಕಣೋ, ಅದು ಈಗಷ್ಟೇ ಲಾಂಚ್ ಆಗ್ಬೇಕು. ಅಷ್ಟೆಲ್ಲ ರಿಸ್ಕ್ ಇದ್ದು ಲಾಂಚ್ಗಿಂತ ಮುಂಚೆನೆ ನೀವೇನಕ್ಕೆ ತರ್ತೀರಾ? ಸಿಕ್ಬಿದ್ರೆ? ಇಲ್ಲ, ನಾವು ಲಾಂಚ್ ಟೈಮಲ್ಲಿ ತಗೊಂಡ್ರೆ ನಮ್ಗೆ ಅರ್ಧ ರೇಟಲ್ಲಿ ಸಿಗುತ್ತೆ. ಅದು ಲಾಂಚ್ ಆದ್ಮೇಲೆ ನಾವು ಡಬಲ್ ರೇಟಿಗೆ ಮಾಡ್ತೀವಿ, ಆವಾಗ ನಮಗೂ ಲಾಭ ಆಗುತ್ತಲ್ವಾ. ಅಷ್ಟು ರಿಸ್ಕಲ್ಲಿ ಏನಕ್ಕೆ ಸೇಲ್ ಮಾಡ್ತಿದ್ದೀರಾ? ನಾವೆಲ್ಲಿ ಸೇಲ್ ಮಾಡ್ತಿದೀವಿ? ನೀನು ಗಿಫ್ಟ್ ಅಲ್ವಾ ಕೊಡ್ತಿರೋದು? ನಾವೆಲ್ಲ ಸೆಲೆಬ್ರಿಟೀಸ್ ಹಾಗೆ ಕೊಡೋದು. ಮೊನ್ನೆ ತಾನೇ ಗೋಲ್ಡನ್ ಸ್ಟಾರ್ ಕೊಟ್ವಿ. ಹೌದು ಬಾಬಿ, ಹೌದು, ಅವ್ನು ಹೇಳ್ತಾರೆ ಸರಿಯಾಗಿದೆ. ಆದ್ರೂ ನಾನೊಂದ್ಸಲ ನೋಡ್ಬೇಕು. ನೋಡೋದೇನಕ್ಕೆ? ನಾಳೆನೆ ಕೊಡ್ಸ್ಬಿಡ್ತೀನಿ ಮಗ. ನಾಳೆ ಫೋನ್ ತರ್ತೀಯಾ? ಪೇಮೆಂಟ್ ನಾನು ಮಾಡ್ತೀನಿ. ಆಯ್ತು ಮಗ, ತರ್ತೀನಿ. ಆದ್ರೂ ಹುಷಾರ್ ಕಣೋ, ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಮಗ, ಆಯ್ತು. ಸರಿ ಮಗ, ಬಾಯ್. ಲೇ, ಇವತ್ತು ಇಡ್ಲಿನೇನೆ? ಹಾ, ಏನು ಆಗಲ್ಲ, ತಿನ್ನಿ. ಆಮೇಲೆ ಮದ್ವೆ ಊಟ ಇದೆ. ಅಲ್ಲ, ನೀನು ಮಾಡಿದ ಇಡ್ಲಿ ಇಟ್ಟು 3 ದಿನದಿಂದ ಖಾಲಿನೇ ಆಗಿಲ್ವಾ? ಸರಿ, ನೀನ್ ತಿಂದ್ಯಾ? ನಾನು ಹೊರಗಡೆನೆ ತಿನ್ಕೊಂಡ್ ಬಂದೆ. ಮತ್ ನನಗೂ ತರುತ್ತಾನೆ. ಮತ್ತೆ ಉಳ್ದಿರೋ ಇಡ್ಲಿನ ಯಾರು ತಿಂತಾರೆ? ಅಲ್ಲ, ನಾನೇ ನಿನ್ ಕಣಿಗೆ ಡಸ್ಟ್ಬಿನ್ ತರ ಕಾಣಿಸ್ತೀನೇನೆ. ಹಾ, ನಿಮ್ಗೇನ್ ಗೊತ್ತು ನಮ್ ಕಷ್ಟ? ಹಾಯಾಗಿ ನೀವು ಹೊರಗಡೆ ಪಾರ್ಟಿ ಗೀಟಿ ಅಂತ ಸುತ್ಕೊಂಡ್ ಬನ್ನಿ, ನಾವಿಲ್ಲಿ ಮನೆ ಕೆಲ್ಸದವ್ರ ತರ ಇರ್ತೀವಿ. ಹಾ, ತೊಳ್ದಿಡಿ, ನಾನ್ ರೆಡಿ ಆದ್ಮೇಲೆ ಮುಟ್ಟಲ್ಲ. ಬರೋದು ಸಂಜೆ ಆಗತ್ತೆ, ಅಷ್ಟ್ರಲ್ಲಿ ತಟ್ಟೆ ಒಣಗೋಗಿರುತ್ತೆ. ರೀ, ಇಲ್ಲೂ ಮಲ್ಗುದ್ರಾ? 5 ನಿಮಿಷ ರೆಡಿಯಾಗಿ ಬರೋಷ್ಟ್ರಲ್ಲಿ ನಿದ್ದೆ ಇವ್ರಿಗೆ. ಎದ್ದೇಳಿ. ಟೈಮು ಅಂದ್ರೆ ಟೈಮು ಕಣೆ ನಿಂದ. ಮತ್ತೆ ಹೇಳಿಲ್ವಾ ನಿಮ್ಗೆ? ರೆಡಿ ಆಗೋದಕ್ಕೆ ನಾನೆಷ್ಟು ಟೈಮ್ ತಗೊಳ್ತೀನಿ? ಬನ್ನಿ ಹೋಗೋಣ. ಏನೇ ಇದು, ಹೀರೋ ಬರೋ ಒಡವೆ ಎಲ್ಲ ಮೈ ಮೇಲೆ ಹೇರ್ಕೊಂಡಿದ್ಯಲ್ಲ, ಅಲ್ಲ ಮದುವೆ ಯಾರು? ಇದು ನಮ್ ಮದ್ವೆಲಿ ನಮ್ಮ ಅಪ್ಪ ಕೊಡ್ಸಿರೋದು. ಈ ತರ ಮದ್ವೆ ಸಮಾರಂಭ ಏನಾದ್ರು ಇದ್ರೆ ಮಾತ್ರ ತೆಗಿತೀನಿ. ಸರಿ ಬನ್ನಿ. ಇಷ್ಟೆಲ್ಲ ರೆಡಿಯಾಗಿ ಹೂವನ್ನೇ ಮುಡ್ಕೊಂಡಿಲ್ಲ, ಹೋಗ್ತಾ ಕೊಡ್ಸಿ. ಹಾ, ಆ ಫೋನ್ಗೆ ಕಮ್ಮಿ ಅಂದ್ರೂ 1.25 ಲಕ್ಷ ಇರುತ್ತೆ. ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿ ಬರುತ್ತೆ? ಸುಮ್ಮನೆ ಡವ್ ಮಾಡಬೇಡ. ನಿನ್ಗೇನಕ್ಕೆ? ನಾನು 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಆ ಸ್ಯಾಲ್ರಿಲಿ ಅಡ್ಜಸ್ಟ್ ಮಾಡ್ತೀನಿ. ಸರಿ, ನೀನು ಕೇಳಿದ್ದು ನಾನು ಕೊಟ್ಟೆ, ನಾನು ಕೇಳಿದ್ದು ಎಲ್ಲಿ ಕೊಟ್ಟೆ? ನಾಳೆ ಕೊಡ್ತೀನಲ್ಲ. ಮೊದಲು ಕೊಡು, ಆಮೇಲೆ ಎಲ್ಲ ಕೊಡ್ತೀನಿ ಕಣೆ. ನನ್ನ ಮೇಲೆ ನಂಬಿಕೆ ಅಲ್ವಾ? ಸರಿ, ಏನಾದ್ರೂ ಡವ್ ಮಾಡಿದ್ರೆ ನಾನು ಸೀದಾ ಎದ್ದು ಹೊಟ್ಟೋಗ್ತೀನಿ ಅಷ್ಟೇ. ಆಯ್ತಾಯ್ತು, ಅದೆಲ್ಲ ನಾಳೆ ನೋಡೋಣ. ಇವಾಗ ಸ್ಟಾರ್ಟರ್ಸ್ಗೆ ಹೋಗೋ, ಅಮ್ಮ ಕಾಯ್ತಿರ್ತಾರೆ. ನಾನು ನಾಳೆ ಸಿಗ್ತೀನಿ. ಬಾ, ನಾಳೆ ನನ್ನ ಪ್ರೋ ಮ್ಯಾಕ್ಸ್ ತೋರಿಸ್ತೀನಿ ನಿನಗೆ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.